ನಮಸ್ಕಾರ. ಎಲ್ಲ ವಕೀಲರಿಗೂ ಒಂದು ಮಾಹಿತಿಯನ್ನು ಕೊಡುವಂಥ ಉದ್ದೇಶದಿಂದ ನಾನು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹೇಳಬೇಕಾಗಿರೋದೇನು ಅಂದರೆ 2/2/2025 ಏನು ವಕೀಲರ ಚುನಾವಣೆ ನಡೆದಿತ್ತೋ ಅದು ಅಫಿಷಿಯಲಿ ಸಸ್ಪೆಂಡ್ ಆಗಿದೆ, ಕ್ಯಾನ್ಸಲ್ ಆಗಿದೆ ಅನ್ನೋ ಮಾಹಿತಿಯನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಈ ರೀತಿ ಆಯಿತು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಏನು ಸ್ಪೆಷಲ್ ಕೇಸ್ ನಂಬರ್ 1404/2025 ಈ ದಾವೆಯನ್ನು ಹೂಡಿರ್ತಾರೆ. ಈ ದಾವೆಯಲ್ಲಿ 30% ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಅವಕಾಶ ಬೇಕು, ರಿಸರ್ವೇಷನ್ ಬೇಕು ಅಂತ ಹೇಳಿ ಕೇಸ್ನ ಹಾಕೊಂಡಿರ್ತಾರೆ. ಹಾಗೆ ಟ್ರೆಷರ್ ಕ್ಯಾಂಡಿಡೇಟ್ಸ್ ಏನು ಟ್ರೆಷರ್ ಪೋಸ್ಟ್ ಇದೆಯೋ ಅದರಲ್ಲಿ ಕಂಪಲ್ಸರಿ ವುಮೆನ್ ಕ್ಯಾಂಡಿಡೇಟೇ ನಿಂತ್ಕೊಬೇಕು ಅಂತ ಹೇಳಿ ಆದೇಶ ಆಗಿದೆ. ಹಾಗೆ ಗವರ್ನಿಂಗ್ ಕೌನ್ಸಿಲಲ್ಲೂ ಕೂಡ 30% ಮಹಿಳೆಯರೇ ಚುನಾವಣೆಯನ್ನು ನಿಲ್ಲಬೇಕಂತ ಹೇಳಿ ಆದೇಶವಾಗಿದೆ. ಈ ಆದೇಶವನ್ನು ಇಂದು ಸುಪ್ರೀಂ ಕೋರ್ಟ್ ಯಾವಾಗ ಹೊರಹಾಕುತ್ತೋ ಆ ಒಂದು ಸನ್ನಿವೇಶದಿಂದ ಇಲ್ಲಿವರೆಗೂ ಕೂಡ ಹೈ ಪವರ್ ಕಮಿಟಿಗೆ ಸಂದೇಶವನ್ನು ಕಳಿಸಿರ್ತಾರೆ. ಈಗ ಸುಮಾರು ಸಂಜೆ 7:15 ಹೈ ಪವರ್ ಕಮಿಟಿನೂ ಕೂಡ ಈ ಎಲ್ಲ ವಿಷಯಗಳನ್ನ ಉಲ್ಲೇಖ ಮಾಡಿ ಜಾರಿ ಮಾಡಿದೆ ಒಂದು ಆದೇಶವನ್ನು. ಅದೇನು ಅಂದರೆ 2/2/2025 ನಡಿಬೇಕಾಗಿರುವಂಥ ವಕೀಲರ ಚುನಾವಣೆ ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಹಾಗೆ ಈ ನೋಟಿಫಿಕೇಶನ್ ಆಗಿದ್ದು ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಏನು ಮಾಡಿತ್ತು 8/1/2025 ಅದನ್ನು ಕೂಡ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಆದೇಶವನ್ನು ಮಾಡಿದೆ. ಹಾಗಾಗಿ ಎಲ್ಲರೂ ವಕೀಲರಿಗೆ ಒಂದು ಮಾಹಿತಿ, ಚುನಾವಣೆ ಪೋಸ್ಟ್ಪೋನ್ ಆಗಿದೆ, ದಿನಾಂಕ ನಿಗದಿಪಡಿದಂಥದ್ದು ಕೂಡ ಕ್ಯಾನ್ಸಲ್ ಆಗಿದೆ. ಮೂರನೇದಾಗಿ ವೆರಿ ಇಂಪಾರ್ಟೆಂಟ್, ಏನು ನಾಮಿನೇಷನ್ಸ್ಗಳು ಹಾಕಿದ್ವು ಅದು ಕೂಡ ಸಸ್ಪೆಂಡ್ ಆಗಿರ್ತವೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಮತ್ತೆ ನಾಮಿನೇಷನ್ಗಳು, ಹೊಸ ನಾಮಿನೇಷನ್ಸ್ಗಳನ್ನ ತಗೊಳ್ಳೋವಂಥ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಹೈ ಪವರ್ ಕಮಿಟಿ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.